ಇರುತ್ತೆ ಅನ್ಕೊಳ್ರಿ. ಆ ಟೈಮಲ್ಲಿ ಅಡುಗೆ ಮಾಡ್ತೀವಿ. ಆ ಟೈಮಲ್ಲಿ ಟೇಸ್ಟ್ ಏನು ಮಾಡೋದಕ್ಕೂ ರೈಸಲ್ಲಿ ಮಾಡೋದಕ್ಕೆ ಏನು ಡಿಫ್ರೆನ್ಸು? ತುಂಬ ವ್ಯತ್ಯಾಸ ಐತೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಕಮಲ ಮನೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಡಿಶ್ ಮತ್ತೊಂದು ಸ್ಪೆಷಲ್ ಡಿಶ್ ತಂದಿದ್ದೀವಿ. ಏನು ಅಂತ ಕೇಳೋಣ ಬನ್ನಿ. ಯಾಮ ಇವತ್ತು? ಹಾಯ್, ಇವತ್ತು ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್. ಓಕೆ, ಮಾಡೋಣ ಬನ್ನಿ. ಮಾಡೋಣ. ಇದು ತೊಗರಿ ಬೇಳೆ ನೆನೆ ಹಾಕೋಬೇಕು. ಫಸ್ಟಾ? ಒಂದು ಗ್ಲಾಸ್ ಹಾಕ್ತಾ ಇದ್ದೀವಿ. ಒಂದು ಗ್ಲಾಸ್. ಓಕೆ, ಒಂದು ಗ್ಲಾಸ್ ತೊಗರಿಬೇಳೆ, ಒಂದು ಗ್ಲಾಸ್ ಅರ್ಧ ಗ್ಲಾಸ್ ಕಡಲೆಕಾಯಿ ಬೀಜ. ಎರಡು ನೆನೆ ಹಾಕೋಬೇಕು. ಎರಡು ನೆನೆ ಹಾಕಿ ರೈಸ್. ಫಸ್ಟು ತೊಗರಿಬೇಳೆ ಮತ್ತು ಕಡಲೆಬೀಜ ಎರಡು ನೆನೆ ಹಾಕ್ಕೋಬೇಕು. ಎರಡು ನೆನೆ ಹಾಕ್ಕೊಂಡ್ರೆ ನೆನೆ ಹಾಕ್ಕೊಂಡು ಎಷ್ಟೊತ್ತು ಬಿಡಬೇಕು? ಒಂದು 10 ನಿಮಿಷ ಆಯ್ತು. ಸಾಕು. 10 ನಿಮಿಷ ನೆನೆ ಹಾಕ್ಬಿಟ್ಬಿಟ್ರೆ ಆಯಿತು. ಇವಾಗ ಅದು ನೆನೆ ಅಷ್ಟರಲ್ಲೇ ಬೇರೆ ಒಂದು ಗ್ಲಾಸ್ ತೊಗೊಂಡಿದ್ದಲ್ಲ, ಹಾಂ, ಇದೇ ನುಚ್ಚು ಗೋಧಿ ನುಚ್ಚು 1 ಗ್ಲಾಸ್. ಗೋಧಿ ನುಚ್ಚು ಇವಾಗ ನೆನೆ ಹಾಕಲ್ಲ, ತೋರಿಸ್ತಾರೆ. ಗೋಧಿ ನುಚ್ಚು ಅಂದರೆ ಹೆಂಗಿದು? ಗೋಧಿಯಲ್ಲಿ ಅರ್ಧಂಬರ್ಧ ಮಾಡಿರ್ತಾರೆ, ತೋರಿಸ್ತಾರೆ. ಈ ಥರ ಗೋಧಿ ನುಚ್ಚು. ಇರುತ್ತೆ. ಇದ್ರಲ್ಲಿ ಮಾಡೋದಕ್ಕೂ ರೈಸಲ್ಲಿ ಮಾಡೋದಕ್ಕೆ ಏನು ಡಿಫ್ರೆನ್ಸು? ತುಂಬ ವ್ಯತ್ಯಾಸ ಐತೆ. ಅದೇ ಏನೇನು ಡಿಫ್ರೆನ್ಸು? ಆರೋಗ್ಯ ಇದು ಗೋಧಿ ಅಲ್ವಾ. ಇದರಲ್ಲಿ ಬರೀ ನುಚ್ಚಲ್ಲೂ ಮಾಡ್ಬೋದು, ಅಕ್ಕಿ ನುಚ್ಚಲ್ಲಿ ಅಕ್ಕಿಲೂ ಮಾಡ್ಬೋದು, ಎಲ್ಲ ಥರಲ್ಲೂ ಮಾಡ್ಬೋದು. ಇವಾಗ ಮಸಾಲೆ ಐಟಮ್ ಹುರ್ಕೊಳ್ಳೋಣ. ಇದು ಬಿಸಿಬೇಳೆ ಬಾತ್ಗೆ ಮಸಾಲ ಏನು ಮಸಾಲೆ ಬೇಕು ಅಂತ 2 ಸ್ಪೂನ್ ಧನಿಯಾ, 2 ಸ್ಪೂನ್ ಧನಿಯಾ, ಒಂದು ಅರ್ಧ ಸ್ಪೂನು ಸೋಂಕಾಳು, 4 ಸ್ಪೂನು ಮೆಂತ್ಯ, ಇದು ಚಕ್ಕೆ ಲವಂಗ. ಅದೆಲ್ಲ ಒಟ್ಟಿಗೆ ಆಗೋಯ್ತು, ಫಸ್ಟ್ ಹುರಿಬೇಕು. ಇದು ಚಕ್ಕೆ ಲವಂಗ, ಉದ್ದಿನಬೇಳೆ ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, ಮೆಣಸು ಒಂದು ಅರ್ಧ ಸ್ಪೂನು, 15 ಬ್ಯಾಡಗಿ ಮೆಣಸಿನ್ಕಾಯಿ. ಖಾರ ಇರಲ್ವಲ್ಲ, ಅಂದರೆ ಇದು ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಇದು ಖಾರ ಇರಲ್ಲ, ಅದಕ್ಕೆ ಈ ಮೆಣಸಿನ್ಕಾಯಿ ಹಾಕೋದು, ಕಲರು ರುಚಿ ಎಲ್ಲ ಬರುತ್ತೆ ಅಂತ. ಇವಾಗ ಇದೆಲ್ಲ ಹುರ್ಕೊಳ್ಳೋಣ. ಇದು ಫಸ್ಟ್ ಹುರ್ಕೋಬೇಕಾ? ಓಕೆ, ಇದನ್ನೆಲ್ಲ ಅದ್ರೊಳಗೆ ಬಿಟ್ಕೋಬೇಕು. ಅದ್ರೊಳಗಡೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಲಾಸ್ಟ್ಗೆ ಕೊಬ್ಬರಿ ಇಳಿಸೋವಾಗ ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದು ಮಾಡಿಕೊಂಡ್ರೆ, ಫ್ರೈ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಇದೆಲ್ಲ ಸ್ವಲ್ಪ ಘಾಟ್ ಇರುತ್ತೆ ಫುಲ್. ಇವತ್ತು ಅಕ್ಷಿ ಬತ್ತಾ ಇರುತ್ತೆ ಗೈಸ್. ಆಲ್ರೆಡಿ ಅದು ಯಾವುದೋ ಬ್ಯಾಡಗಿ ಮೆಣಸಿನ್ಕಾಯಿ ಘಾಟ್ ಇದೆಯಲ್ಲ, ಆ ಘಾಟೇ ಹೊಡಿತೈತೆ. ಓಕೆ, ಎಲ್ಲ ಮಸಾಲೆ ಹುರ್ಕೊಂಬಿಟ್ಟು ಆಮೇಲೆ ರುಬ್ಕೋಬೇಕಾ? ಇಲ್ಲ, ಪುಡಿ ಮಾಡ್ಕೊಬೇಕು. ಪುಡಿ ಅಂದರೆ ಕೈಯಲ್ಲಿ ಪುಡಿ ಮಾಡ್ತೀಯಾ? ಅಲ್ಲ, ಮಿಕ್ಸಿಲಿ ಪುಡಿ ಮಾಡಿ. ಮತ್ತು ಅದನ್ನೇ ನಾನು ಹೇಳಿದ್ದು, ರುಬ್ಬೋದು ಅಲ್ಲ, ಪುಡಿ ಮಾಡೋದು. ನೀರು ಹಾಕದೆ ಪುಡಿ ಮಾಡ್ತೀವಿ. ಮೆಂತ್ಯನಾ, ಚಕ್ಕೆ ಲವಂಗ ರೈಸ್. ಅದಾದಮೇಲೆ ಮೆಂತ್ಯ, ಚಕ್ಕೆ, ಲವಂಗ. ಬ್ಯಾಡಗಿ ಮೆಣಸಿನ್ಕಾಯಿ ಉತ್ತರ ಕರ್ನಾಟಕ ಬ್ಯಾಡಗಿ ಮೆಣಸಿನ್ಕಾಯಿ. ಐಸಿ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿದ್ರೆ ಏನು ನೆನಪಾಗೋದು ಗೊತ್ತಾ? ಊರ ಕಡೆ ಇದು ಖಾರ ಕುಡ್ಸೋಕೆ ಹೋಯ್ತಾ ಇದ್ದು. ಖಾರ ಕುಡ್ಸೋದಕ್ಕೆ ಒಂದು ಟಬ್ಬು ತುಂಬ ಮೆಣಸಿನ್ಕಾಯಿ. ಅಲ್ಲ, ಅಂದರೆ ಮೆಣಸಿನ್ಕಾಯಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ರೆಡ್ದು ಮೆಣಸಿನ್ಕಾಯಿ, ರೆಡ್ ಕಲರ್ ಬರುತ್ತಲ್ಲ, ಅದು ಫಸ್ಟ್ ಅಂಗಡಿಯಿಂದ ತೊಗೊಂಬಂದು ಒಣಗಿಸಾದ್ಮೇಲೆ ಒಂದು ಟಬ್ಬಕ್ಕೆ ತೊಗೊಂಡೋಗಿ ಅದಕ್ಕೆ ಉಪ್ಪು, ಕಲ್ಲುಪ್ಪು, ಆ ಕಲ್ಲುಪ್ಪು ನಾವೇ ತೊಗೊಂಡೋಗ್ತಾ ಇದ್ವಿ. ಕಲ್ಲುಪ್ಪು ತೊಗೊಂಡೋಗ್ಬಿಟ್ಟು ಏನು ಮಾಡೋರು ಅಂದರೆ ಫುಲ್ಲು ಕುಟ್ಟಿ ನೋಡಿ ಗೈಸ್. ಇದೆಲ್ಲ ಬಿಡು, ಇದು ಶೇಂಗಿನ ಖಾರ. ಇದು ಊರಿಂದ ತರಿಸಿರೋದು ಶೇಂಗಿನ ಖಾರ. ಅದು ಅಂದರೆ ಊರಿಂದ ತರಿಸಿದ್ದು. ಸೊ ಇದು ಹೆಂಗಾಗುತ್ತೆ ಅಂದರೆ ಕುಟ್ಟಿ ಅದು ಸಖತ್ತಾಗಿರುತ್ತೆ ಗೈಸ್. ಹ್ಯಾಂಡ್ಮೇಡ್ ಹಿಂಗೆ ಎತ್ತಿ ಕುಟ್ತಾ ಇರುತ್ತೆ, ಚೆನ್ನಾಗಿ ಬರುತ್ತೆ. ಅಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಅದು ಬೀಸ್ಕೊಂಡು ಬಂದಾದ್ಮೇಲೆ
ಅನ್ನ, ಆಮೇಲೆ ಇದು ಅನ್ನ ಮತ್ತು ಕುಟ್ಟಿಸ್ಕೊಂಬಂದಿರೋ ಖಾರ, ಒಂದು ಚೂರೇ ಚೂರು ಆ ಕಡಲೆಕಾಯಿ ಎಣ್ಣೆ ಹಾಕ್ಬಿಟ್ಟು ಕಲ್ಸ್ಕೊಂಡು ತಿಂದರೆ ಆಹಾ ನೋಡಿ ಬಾಯಲ್ಲಾಗಲೇ ನೀರು ಬರ್ತೈತಿ. ಎಂಥ ಟೇಸ್ಟ್ ಇರುತ್ತೆ ಗೊತ್ತಾ ಅದು. ಇವಾಗ ಇದು ಸಾಕು ಅಷ್ಟೇ. ಓಕೆ, ಇದಾಗಿದೆ. ಇದನ್ನ ಈಗ ರುಬ್ಕೋಬೇಕಾ? ಕೊಬ್ಬರಿ ಹಾಕೋದು. ಅಂದರೆ ಆಫ್ ಮಾಡಿಬಿಟ್ಟು ಕೊಬ್ಬರಿ ಹಾಕೋಬೇಕಾ? ಹಂಗೆ ಆಮೇಲೆ ಇಟ್ಬಿಟ್ಟು ಹುರಿದ್ರೆ ಏನಾಗುತ್ತೆ? ಉಪ್ಪು ಹಾಕ್ಬಿಡುತ್ತೆ, ಟೇಸ್ಟ್ ಹೋಗುತ್ತೆ. ಈ ಬಿಸಿನೂ ಸಾಕು. ಐಸ್ ನಿಜವಾಗ್ಲೂ ಬಿಸಿಬೇಳೆ ಭಾತ್ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ. ಆಲ್ರೆಡಿ ಗಮ್ ಅಂತ ಐತೆ ಸ್ಮೆಲ್ಲು. ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟು ಅಂತ. ಯಾರೆಲ್ಲ ಬಿಸಿಬೇಳೆ ಫ್ಯಾನ್ಸ್ ಇದ್ದೀರೋ, ಬಿಸಿಬೇಳೆ ಭಾತ್ ಫ್ಯಾನ್ಸು, ದಯವಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದು. ಹಿಂಗು ಸ್ವಲ್ಪ ಹಿಂಗು ಎಲ್ಲ ಒಂದು ತಟ್ಟೆ ಬಗ್ಸ್ಕೊಂಡು ಇದೆಲ್ಲ ಒಂದು ತಟ್ಟೆಗೆ ಬಗ್ಗಿಸ್ಕೊಂಡು ಮತ್ತೆ ಇದು ಆರಕ್ಕೆ ಬಿಡಬೇಕು. ಹಂಗೆ ಹಾಕ್ಬಿಟ್ರೆ ಹಂಗೆ ಹಾಕಿದ್ರೆ ಏನಾಗುತ್ತೆ? ಬಿಸಿ ಬಿಸಿ ಹಾಕಿದ್ರೆ ಜಾಮ್ ಆಗ್ಬಿಡುತ್ತೆ ಮಿಕ್ಸಿ. ಓಕೆ, ಮಿಕ್ಸಿ ಜಾಮ್ ಆಗಬಾರ್ದು ಅಂದರೆ ಹುರಿದಿರೋ ಮಸಾಲೆ ಐಟಮ್ಗಳನ್ನ ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಟ್ಬಿಟ್ಟು ಆಮೇಲೆ ಆರಾದಮೇಲೆ ನೀವು ಅದನ್ನು ರುಬ್ಕೋಬೇಕು. ಅಂದರೆ ಮಿಕ್ಸಿಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು. ನಾನು ತುಂಬ ಉದ್ದ ಇದೆ ಅಂತ ಕಟ್ ಮಾಡ್ತಾ ಇದ್ದೀನಿ. ವಯಸ್ಸು ನೆನ್ನೆ ಅಂತೂ ಒಂದು ನಿಯರ್ಲಿ ಒಂದು 2 ವಾರನ 3 ವಾರ ಆಗ್ಬಿಟ್ಟಿತ್ತು ಜಿಮ್ಗೆ ಹೋಗಿ. ನೆನ್ನೆ ಹೋಗ್ಬಿಟ್ಟು ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಫುಲ್ಲು ಒಂಥರ ಸೋಬರು, ಫುಲ್ಲು ಆಕಳಿಕೆ. ಇನ್ನೂ ನಿದ್ದೆ ಬರ್ತೈತೆ. ಏನು ಮಾಡೋದು? ಡೈಲಿ ರೊಟೀನ್ ಆಗಬೇಕು, ಕೆಲ್ಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಇಲ್ಲಾಂದರೆ ಜೀವನ ಕಷ್ಟ ಆಗ್ಬಿಡುತ್ತೆ ಗಾಯ್ಸ್. ಒಂದು ಟೈಮಲ್ಲಿ ನಾನು ಹಂಗೆ ಒಂದು ಕೆಲಸ ಮಾಡ್ತಾನೆ ಅಂತ ಇರ್ತಾಯಿದ್ದೆ. ಈಗ ನೋಡಿ ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ಆ ಥರ ಇದೆ. ಯಾವಾಗಲೂ ಮನುಷ್ಯ ಒಂದೇ ಥರ ಇರೋಕ್ಕಾಗೋದೇ ಇಲ್ಲ. ಹಾಂ, ಚೇಂಜ್ ಆಗ್ತಾ ಇರಬೇಕು. ಅದು ರುಬ್ಕೊಬಿಟ್ರಾ? ಇನ್ನೂ ಇಲ್ಲ, ಪುಡಿ ಮಾಡೋಣ ಅಷ್ಟೊತ್ತಿಗೆ ಇದು ಬೇಯಲಿ. ಹಾಂ, ಇದು ಗೋಧಿ ನುಚ್ಚು ಬೇಯಲಿ. ಗೋಧಿನ ಸ್ಪ್ರೇ ಹಾಕ್ಬೇಕಾ? ಬೇಳೆ 1 ಗ್ಲಾಸ್ ತೊಗೊಂಡಿದ್ದಲ್ಲ, ಇದು 1 ಗ್ಲಾಸ್. ಬೆಳೆ ಎಷ್ಟು ಗ್ಲಾಸ್ ತೊಗೋತೀವೋ ಅಷ್ಟೇ ಗ್ಲಾಸು ಇದನ್ನು ತೊಗೋಬೇಕು. ಅಷ್ಟು ಹಾಕಿದ್ರೆ ಟೇಸ್ಟ್ ಆಗಿರುತ್ತೆ. ಹಾಂ ಹಾಂ ಹಾಂ. ಇದರಲ್ಲಿ 1 ಗ್ಲಾಸ್ ಹಾಕೋಣ. 3 ಗ್ಲಾಸಾ? 1 ಗ್ಲಾಸ್ ನುಚ್ಚಿಗೆ 3 ಗ್ಲಾಸ್ ನೀರು. ಯಾವುದಕ್ಕೂ ಉಪ್ಪು ಹಾಕಲ್ಲ. ಲಾಸ್ಟಲ್ಲಿ ಒಗ್ಗರಣೆ ಮಾಡಿದಾಗ ಉಪ್ಪು ಹಾಕ್ತೀನಿ ಎಲ್ಲದಕ್ಕೂ ಸೇರಿಸಿ. ಓಕೆ, ನಿಮಗೆ ಬೇಕಂದ್ರೆ ಅವಾಗವಾಗ ಹಾಕೋಬೋದು, ಬಟ್ ಜಾಸ್ತಿ ಹಾಕ್ಬಿಡುತ್ತೆ ಅಂತನಾ? ಒಂದೇ ಸಾರಿ ಹಾಕ್ಬೇಕು ಅದು, ಆವಾಗ ಎಲ್ಲದಕ್ಕೂ ಟೇಸ್ಟ್. ಬೇಳೆ ಮತ್ತು ಕಡಲೆ ಬೀಜ ನೆನಿತಾ ಇದೆ. ಕಡಲೆ ಬೀಜ ಬೇಗ ನೆಂದರೆ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ ಹೆಂಗಿರುತ್ತೋ ಹಂಗಿರುತ್ತೆ. ಅದಕ್ಕೆ ಆ ಥರ ನೆನೆ ಹಾಕೋದು. ರಂಗದ ಅಷ್ಟು ಚೆನ್ನಾಗಿರೋ ಚಾಕುಗಳಿದೆ, ಅದರಲ್ಲೂ ಈ ಹಳೆಯ ಚಾಕುನೇ ಬೇಕು. ಸಣ್ಣದಾಗಿ ಕೈಗೆ ಸಾಕಾಗಲ್ಲ ಅಂತೀವಿ ನೋಡಿ. ಹಿಂಗೆ ಹುಳ್ಳಿಕಾಯಿ ನೋಡಿ, ಹುಳ್ಳಿಕಾಯಿ, ಕ್ಯಾರೆಟ್, ಹುಳ್ಳಿಕಾಯಿ, ಇದು ಬಟಾಣಿ. ಎಷ್ಟು ಬೇಕೋ ಅಷ್ಟು ಹಾಕೋದು. ಬಟಾಣಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇದು ಕರಿಬೇವು, ಇದು ಕೊತ್ತಂಬರಿ, ಇದು ಪಾಪಾಯ ಡಿಶ್ಗೆ ಹಾಕಲ್ಲ, ಸುಮ್ಮನೆ ತೋರಿಸಿದೆ ಇಲ್ಲಿ ಇಟ್ಬಿಟ್ಟವ್ರೆ ಅಂತ. ಈರುಳ್ಳಿ ಟೊಮಟೊ ಹೇಳಲಿಲ್ಲ ನೋಡಿ ಅವರು. ಇನ್ನೂ ಹಚ್ತಾ ಇಲ್ವಲ್ಲ, ಹಚ್ಚ ಮೇಲೆ ಹೇಳ್ತೀನಿ, ಹಚ್ಚೋ ಟೈಮಲ್ಲಿ. ಓಕೆ ಗೈಸ್, ಇಲ್ಲಿ ನುಚ್ಚು ಅಕ್ಕಿನ ಇಲ್ಲ ಗೋಧಿ ನುಚ್ಚು. ಗೋಧಿ ನುಚ್ಚು ಬಂದಿದೆ. ಈಗ ಆರಿರೋ ಮಸಾಲೆನ ಮಸಾಲೆ ಪೌಡ್ರ್ ಮಾಡ್ಕೊಳ್ಳೋ. ಕೆಳಗೆ ಸ್ವಲ್ಪ ಯಾವ ಕೆಲಸ ಹೆಂಗೆ ಮಾಡ್ಬೇಕು ಹಂಗೆ ಮಾಡಬೇಕು. ಕೈಯಲ್ಲಿ ಮಾಡೋ ಕೆಲಸ ಕೈಯಲ್ಲೇ ಮಾಡಬೇಕು. ಸ್ಪೂನಲ್ಲಿ ಮಾಡಕ್ಕೆ ಹೋದ್ರೆ ಹಿಂಗೆ ಇಲ್ಲ, ಕೆಳಗೆಲ್ಲ ಚೆಲ್ಕೊಂಡು. ಇದು ಹೆಂಗೂ ಚೆಲ್ಲುತ್ತೆ. ಹೆಂಗೆ ಚೆಲ್ಬಿಡುತ್ತೆ? ಬಾಯಿ ಚಿಕ್ಕದಲ್ವಾಯ್ತು. ಬಾಯಿ ಚಿಕ್ಕದಲ್ಲ, ನೀನು ಕೈ ದೊಡ್ದು ಇಷ್ಟು ಅಗಲ ಆಯ್ತು ಕೈ. ನೋಡಿ ಇವಾಗ ನೀನು ಪೂರ್ತಿ ಚೆಲ್ತಾ ಇದ್ದೆ. ಗೈಸ್, ಯಾರು ಬಂದಿದ್ದಾರೆ? ಕ್ಯೂಟಿ ಇಲ್ಲಿ ಹಾಯ್ ಹೇಳ, ಹಾಯ್ ಇಲ್ಲಿ ಇಲ್ಲಿ
ಇಲ್ಲಿ ಆಯ್ ಇವಾಗ ಮಸಾಲೆ ರೆಡಿ Guys, ಆಗಿದೆ. ಮಸಾಲ ರೆಡಿ. ಬಿಸಿಬೇಳೆ ಬಾತು. ಇದ್ರ ವಾಸನೆ ನೋಡ್ತಾ ಇದ್ರೆ ರಾಗಿ ಮಿಷಿನ್ ಅಂಗಡಿ ನೆನಪಾಯ್ತು. ಅಲ್ಲೂ ಹಿಂಗಲ್ಲ, ಸಾಂಬಾರು ಪುಡಿ ಎಲ್ಲ ಗ್ರೈಂಡ್ ಮಾಡ್ಬಿಟ್ಟು ಇದು ಮಾಡ್ತಾರಲ್ಲ, ಗಮ್ ಅಂತ ಇರುತ್ತೆ. ಅಂತ ಇದೆ ಗೈಸ್, ಒಳ್ಳೆ ಸ್ಮೆಲ್ಲು. ಓಕೆ, ಹೆಚ್ಕೊಂಡಿರೋ ಇದು ಯಾವುದು ಇದು ಬೀನ್ಸು, ಕ್ಯಾರೆಟು, ಬಟಾಣಿ, ಸಾಂಬಾರು ಪೌಡ್ರು, ಈ ಕಡೆ ಬೆಂದಿರೋ ನುಚ್ಚು, ಗೋಧಿ ಗೋಧಿ ನುಚ್ಚು. ಇದಕ್ಕೆ ಹಾಕ್ಬಿಟ್ಟು ಇವಾಗ ತರಕಾರಿ ಬೇಳೆ ಎಲ್ಲ ಹಾಕಿ ಹ್ಞೂ ಬೇಯಿಸ್ಬೇಕು. ಹ್ಞೂ ಒಂದು 4 ವಿಷಲ್ ಬಿಡಬೇಕು. ಓಕೆ, ನೋಡಿ ಗೈಸ್, ಗೋಧಿ ನುಚ್ಚು ಮಸ್ತಾಗಿ ಬಂದಿದೆ. ಆವಾಗಲೇ ನೆನೆ ಹಾಕಿದ್ವಲ್ಲ ಆ ಬೇಳೆ ಹ್ಞೂ ಗ್ಯಾಸ್ ಎಣ್ಸಿಲ್ಲ. ಅಂಟಿಸ್ತೀನಿ ಎಲ್ಲ ಹಾಕ್ಕೊಂಡು. ನೋಡಿ ಗೈಸ್, ನನ್ನ ಕತೆ ಮಗಳನ್ನ ಎತ್ಕೊಂಡು ವ್ಲಾಗ್ ಮಾಡಬೇಕು. ಇಲ್ಲಾಂದರೆ ಕೋಪ ಮಾಡ್ಕೊತಾಳೆ. ಹಾಂ, ಕೋಪ ಮಾಡ್ಕೊಂಬಿಟ್ರೆ 3 ದಿನ ಮತ್ತೆ ಆಡ್ಸಲ್ಲ. ಯಾವುದಾದ್ರು ಮೂಲೆಗೆಲ್ಲ ಹೋಗಿ ಮಲ್ಕೊಂಬಿಟ್ಟಿರ್ತಾಳೆ, ಕಾಣಿಸೋದೇ ಇಲ್ಲ. ಕರೆದ್ರೂ ಆಚೆ ಬರಲ್ಲ. ಇವಾಗ ಅಲ್ಲ ಕೇಟಿಮ್ಮ, ಅಲ್ಲಮ್ಮ. ಕಡಲೆಕಾಯಿ ಬೀಜ, ಓಕೆ, ನೆನೆ ಇಕ್ಕಿರೋ ಕಡಲೆಕಾಯಿ ಬೀಜ, ಹಚ್ಕೊಂಡು ತರಕಾರಿನ. ತರಕಾರಿ. ಬಟಾಣಿ ಆಮೇಲೆ ಹಾಕೊಳ್ಳೋಣ, ಹ್ಞೂ ಒಗ್ಗರಣೆ ಮಾಡಿ ಹಾಕ್ಬೋದು. ಫಸ್ಟ್ ಗ್ಯಾಸ್ ಅಂಟ್ಸಮ್ಮ. ಇರೋ ಅಂಟಿಸ್ತೀನಿ. ಏನು ಗೈಸ್, ಗ್ಯಾಸೇ ಅಂಟಿಸ್ತೀರಿ, ಎಲ್ಲ ಬಗ್ಗಿಸ್ತವ್ರೆ ಒಳಗಡೆಗೆ. ಅಲ್ಲ ಇಟ್ಬಿಡುತ್ತಲ್ಲ. ಹಾಂ, ಒಂದು 3 ಗ್ಲಾಸ್ ಹಾಕೊಳ್ಳೋಣ ನೀರು. ಹ್ಞೂ ಸ್ವಲ್ಪ ಅರಿಶಿನ ಪುಡಿ. ಹ್ಞೂ ಏನಮ್ಮ ಇವತ್ತು ಅಡಿಗೆ? ಬಿಸಿಬೇಳೆ ಬಾತ್ ನುಚ್ಚು, ಇದು ಗೋಧಿ ನುಚ್ಚಲ್ಲಿ ಬಿಸಿಬೇಳೆ ಬಾತ್. ಹೌದಾ, ಫಸ್ಟ್ ಟೈಮ್ ಮಾಡ್ತಾ ಇದೆಯಲ್ಲ? ಹೌದು, ಮಾಡವ್ರೆ, ನಮ್ಮಮ್ಮ ಮಾಡವ್ರೆ, ನಾನು ಇವತ್ತು ಮಾಡ್ತಾ ಇದ್ದೀನಿ. ಹೆಚ್ಕೊಂಡಿರೋ ಟೊಮೊಟೊ ಮತ್ತು ಈರುಳ್ಳಿ ಒಂದೆಡೆ ಇಲ್ಲಿ ಬೇಯ್ತಾ ಇದೆ, ಮತ್ತೊಂದೆಡೆ ಇದೆರಡು ಕಟ್ ಮಾಡ್ಕೊಂಡಿದೆ. ರೈಸ್ ಆಗಿದೆ, ಬಿಸಿಬೇಳೆ ಬಾತು. ಇಲ್ಲ ಬಿಸಿಬೇಳೆ ಇಲ್ಲ, ಬೇಳೆ ತರಕಾರಿ ಬೆಂದಿದೆ, ಹಾ. ಕುಕ್ಕರಲ್ಲಿ ಹಾಕಿರೋದು. ಇನ್ಮೇಲೆ ಮಾಡ್ಕೋಬೇಕು ಬಿಸಿಬೇಳೆ ಬಾತ್. ಆಗಿದೆ. ಈ ಅಡುಗೆ ಮಾಡೋದು ಹಿಂಗೇನಣ್ಣ, ಎಲ್ಲ ತಿರ್ಗಿಸ್ತಾರೆ, ತಿರ್ಗಿಸ್ಬಿಟ್ಟು ಸೌಟ್ ಅದರಲ್ಲೇ ಬಿಟ್ಬಿಡೋದು. ಎಷ್ಟು ಸಲ ಹೇಳ್ತೀನಿ ಸೌಟ್ ಬಿಡಬೇಡಿ ಅಂದರೆ. ಸರಿ, ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೂ ಎಣ್ಣೆ ಇಲ್ಲ, ತುಪ್ಪ. ಎಲ್ಲ ಬರೀ ತುಪ್ಪದಲ್ಲೇ ಮಾಡಿದ್ರ. ಇದಕ್ಕೆ ತುಪ್ಪ ಹಾಕಿದ್ರೆ ಚೆನ್ನಾಗಿರೋದು ಬಿಸಿಬೇಳೆ ಬಾತ್. ಎಣ್ಣೆನ ಹಾಕಲ್ಲ. ತುಪ್ಪ 3 ಸ್ಪೂನ್ ತುಪ್ಪ. ಇದನ್ನ ಹಂಗೆ ಬಗ್ಸ್ಬೋದಲ್ಲ, ಇದಕ್ಕೆ ಮಾತ್ರ ಸ್ಪೂನು. ಇದಕ್ಕೆ ಸ್ಪೂನಲ್ಲಿ ಹಾಕಿದ್ರೆ ಹ್ಞೂ ಬಗ್ಗಿಸಿದ್ರೆ ಅಷ್ಟೇ ಹಾಕೊಳ್ಳೋದು. ಈರುಳ್ಳಿ ಚಿಲ್ಬೆಲ್ ಈರುಳ್ಳಿ ಚಿಲ್ಬೆಲ್. ಪಕ್ಕಾ ಹೋಟ್ಲ್ ಸ್ಟೈಲ್ ಇರುತ್ತೆ ಗೈಸ್, ಮಸ್ತ್. ಹಾಂ, ಗಮ್ ಅಂತ. ಈರುಳ್ಳಿ ಬೇಡ ಅಂದರೆ ಕ್ಯಾಪ್ಸಿಕಮ್ನ ಹಾಕೋಬೋದು. ಕ್ಯಾಪ್ಸಿಕಮ್ಮ ನೋಡಿ ಗೈಸ್, ಹೊಸ ಸುದ್ದಿ. ಈರುಳ್ಳಿ ಬೇಡ ಅಂದರೆ ಕ್ಯಾಪ್ಸಿಕಮ್ಮು ಹಾಕೋಬೋದು. ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಕ್ಯಾಪ್ಸಿಕಮ್ ಹಾಕೊಂಡು ಮಾಡ್ಕೋಬೋದು. ಅದು ಆಗಲೇ ಹಾಕೊಂಡಿರೋ ಬೇಯಿಸ್ಕೊಂಡಿರೋದು ಅದು ನುಚ್ಚು, ಗೋಧಿ ನುಚ್ಚು. ಗೋಧಿ ನುಚ್ಚು ಫಸ್ಟು ಬೇಯಿಸ್ಕೊಂಡಿದ್ದಲ್ಲ ಆ ಗೋಧಿ ನುಚ್ಚು, ಅದ್ರದ್ದು ಅದು ಹಾಕೋಕ್ಕೆ ಮುಂಚೆನೇ ಅದು ಬೇಳೆ, ಬಟಾಣಿ, ಆಮೇಲೆ ಕ್ಯಾರೆಟು, ಬೀನ್ಸು ಇದೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ,
ಅದನ್ನು ಫಸ್ಟೇ ಹಾಕೊಂಬಿಟ್ಟು ಅದಾದಮೇಲೆ ಗೋಧಿ ನುಚ್ಚು ಹಾಕೊಂಬಿಡ್ಬೇಕು. ಇವಾಗ ನಮಗೆ ಎಷ್ಟು ರುಬ್ಕೊಂಡಿರೋಂಥ ಮಸಾಲೆ, ಪುಡಿ ಹೋಮ್ ಮಾಡ್ಕೊಂಡಿರೋ ಮೇಡ್ ಬಿಸಿಬೇಳೆಭಾತ್ ಪೌಡರ್ 2.5 ಸ್ಪೂನ್ ಹಾಕ್ತಾ ಇದ್ದೀವಿ. 2.5 ಸ್ಪೂನಾ? ಇನ್ನೊಂದು ಸಾರಿ ಮಾಡ್ಕೋಬೋದು. ಹಾಂ, ಇದನ್ನ ಇಟ್ಕೊಂಡ್ರೆ ಇನ್ನೊಂದು ಸಾರಿ ಆಗುತ್ತೆ. ಅಂದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇಟ್ಕೊಂಡು ಮಾಡಿಕೊಂಡ್ರೆ ಇನ್ನೊಂದು ಸಾರಿಗೆ ಸ್ಟೋರ್ ಹಿಡ್ಕೊಂಡು ಸ್ಟೋರ್ ಹಿಡ್ಕೊಂಡು ಅಂತ ಮಾಡ್ಕೊಂಬಿಡಿ ಆಯಿತಾ. ಸ್ಟೋರೇಜ್ ಮಾಡಿಬಿಡಿ, ಸ್ಟೋರ್ ಹಿಡ್ಕೊಂಡು ಮಾಡ್ಕೊಂಡು. ರುಚಿಗೆ ತಕ್ಕ ಉಪ್ಪು. ಓಕೆ, ನಾನು ಇಷ್ಟೇ ಗೈಸ್, ಅವ್ರು ಕಲಿಯೋವರೆಗೂ ರೇಗಿಸ್ತಾನೇ ಇರ್ತೀನಿ. ಏನಾರ ಅನ್ಕೊಂಡು ಉಪ್ಪು ಏನ್ದಕ್ಕೂ ಹಾಕಿಲ್ಲ, ಇವಾಗಲೇ ಹಾಕಿರೋದು. ಸಾಕಾಗಿಲ್ಲ ಅಂದ್ರೆ ನಾವು ಹಾಕೋಬಹುದು. ನೀರು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಮಾಡ್ಬೋದು. ಸ್ವಲ್ಪ ಗಟ್ಟಿಗೆ ಮಾಡೋಣ ನಮಗೆ. ಕಲರೇ ಚೇಂಜ್ ಆಗೋಯ್ತು ನೋಡಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ. ಉಪ್ಪು ಸಾಕಾಗಿಲ್ಲ ಅಂದ್ರೆ ರುಚಿಗೆ ಹಾಕೊಳ್ಳಿ. ಆಮೇಲೆ ಇವರು ಮಾಡ್ತಾರಲ್ಲ, ನೆಕ್ಬಿಟ್ಟು ನೋಡಿಕೊಂಡು ಉಪ್ಪು ಹಾಕೊಂಡು. ಅದು ಒಳ್ಳೇದೇ ತಾನೇ. ಕೊತ್ತಂಬರಿ ಸೊಪ್ಪು ಗಾರ್ನಿಶಿಂಗಿಗೆ, ಕೊತ್ತಂಬರಿ ಸೊಪ್ಪು. ಒಂದು ಯೋಚನೆ ಮಾಡಿ ಗೈಸ್, ಈಗ ಮನೇಲಿ ಏನಾದರೂ ಪೂಜೆ ಪುನಸ್ಕಾರ ಇರುತ್ತೆ ಅಂದ್ಕೊಳ್ರಿ, ಆ ಟೈಮಲ್ಲಿ ಅಡುಗೆ ಮಾಡ್ತೀವಿ, ಆ ಟೈಮಲ್ಲಿ ಟೇಸ್ಟೇ ನೋಡಲ್ಲ, ಬಟ್ ಆದರೂ ರುಚಿಯಾಗಿ ಬರುತ್ತೆ. ಹೆಂಗೆ ಸ್ವೀಟು ಎಲ್ಲ ಕರೆಕ್ಟಾಗಿ ಬರುತ್ತೆ. ಯಾಕೆ ಮಾಡೋರು ನೀನೇ ಹೇಳ್ಬೇಕು. ನಾನು ಕೇಳಿದ್ರೆ ಯಾಕೆ ಅಂದ್ರೆ ಅಲ್ಲ, ಅದು ಟೇಸ್ಟ್ ಬರುತ್ತೆ. ಯಾಕೆ ಅಂತಾರೆ ಅದನ್ನು ಗೊತ್ತಿಲ್ಲ. ಅದನ್ನ ಅವ್ರಿಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ, ಯಾರಿಗಾದ್ರೂ ಗೊತ್ತಿದ್ರೆ. ನೋಡಿ ಗೈಸ್, ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಬೇಕಂತ. ಕಲ್ತ್ಕೊಂಡ್ಬಿಟ್ರು, ಮಾತು ಕಲ್ತ್ಕೊಂಡ್ಬಿಟ್ರು. ನೋಡಿ ಯಾವ ಥರ ಇದೆ, ಅಕ್ಕಿ ಥರ ಇದೆ. ಇದೊಂದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು, ಒಂದು 5 ನಿಮಿಷ. 5 ನಿಮಿಷ ಅಲ್ಲಿಗೆ ಬಿಸಿಬೇಳೆಭಾತ್ ರೆಡಿ. ತಿನ್ನೋದು ಖಾರ ಬಂದು ತೆಗೆದು. ಸೂಪರ್ ಆಗಿರುತ್ತೆ. ಹೌದಾ? ಇದಕ್ಕೆ ಖಾರ ಬುಂದಿ ಆದ್ರೆ ಹಾಕೋಬೋದು, ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ರೆ ಮೊಸರು ಬಜ್ಜಿನೂ ಹಾಕೋಬೋದು. ಅದು ತೆಳು ಮೊಸರು ಬಜ್ಜಿ, ಗಟ್ಟಿ ಇರಬಾರ್ದು. ಈಗ ರೆಡಿ ಆಗಿದೆ ಬಿಸಿಬೇಳೆಭಾತ್. ಪಕ್ಕ ದೇವಸ್ಥಾನದಲ್ಲಿ ಕೊಡ್ತಾರೆ ಗೊತ್ತಾ ಒಂದೊಂದ್ಸತಿ, ಅದೇ ಟೇಸ್ಟು ಕಮ್ಮಿ ಅಂತ ಇತ್ತು ನೋಡಿ. ಕಲರ್ ಎಲ್ಲ ಕಲರ್. ಆ ಸಾಂಬಾರ್ ಪೌಡರ್ ವಾಸನೆ ಅಂತೂ ಅಲ್ಟಿಮೇಟ್ ಆಗಿ ಬರ್ತಾ ಇದೆ ಗೈಸ್. ದಯವಿಟ್ಟು ಎಲ್ಲ ಟ್ರೈ ಮಾಡಿ ಇದನ್ನ. ಹುಣಸೆ ಹಣ್ಣೆಲ್ಲ ಹಾಕ್ತಾರೆ, ನಾನು ಯಾವುದು ಹಾಕಲ್ಲ. ನೀವು ಈ ತರ ಮಾಡಿ ನೋಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಬಿಸಿಬೇಳೆಭಾತ್ ರೆಡಿ ಆಗಿದೆ. ಓಕೆ ಗೈಸ್, ಬಿಸಿಬೇಳೆಭಾತ್ ರೆಡಿ ಆಗಿದೆ. ಹೋಮ್ ಮೇಡ್ ಮಸಾಲೆ ಜೊತೆ ಮಸ್ತಾಗಿ ಕಾಣ್ತಾ ಇದೆ, ಸೂಪರ್ ಆಗಿದೆ ನೋಡಿ. ಅದು ಪ್ಲೇಟಿಂಗ್ ಅಲ್ಲಿ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಅಂದ್ರೆ, ಇದು ನುಚ್ಚು ಹಾಕಿರೋದು, ಬಟ್ ರೈಸ್ ತರನೇ ಇದೆ. ಏನಿದೆ ನುಚ್ಚು ಇದು, ಓದಿ ಅದು ಏನ್ ಗೊತ್ತಾ, ಇವ್ರಿಗೆ ಒಂದು ವರ್ಡ್ ಹೇಳ್ಬಿಟ್ರೆ ಅದು ಪಕ್ಕ ಹೇಳ್ಬಿಡ್ಬೇಕು ನೀಟಾಗಿ, ಇಲ್ಲ ಅಂದ್ರೆ ಸೈ ಹೋಗ್ಬಿಡುತ್ತೆ ಅವ್ರಿಗೆ. ಒಟ್ನಲ್ಲಿ ಸೂಪರ್ ಆಗಿದೆ. ಬನ್ನಿ ಟೇಸ್ಟ್ ನೋಡೋಣ. ಬೇಡ ಅಂತ ಅನ್ಕೊಂಡ್ರೆ ಎಲ್ಲ ತಿನ್ ಪೂರಿ ತರ ಆಯ್ತಾ ಇದೆ. ಇದೇನಾಗಲ್ಲ, ಪೂರಿ ತರ. ಹೆಂಗಿದಪ್ಪ ಪಕ್ಕ ದೇವಸ್ಥಾನದಲ್ಲೂ ಸಿಗಲ್ಲ, ಹೋಟ್ಲಲ್ಲೂ ಸಿಗಲ್ಲ. ಸೂಪರ್ ಟೇಸ್ಟ್ ಇದೆ. ಅನ್ಕೋತಾ ಇರ್ಬೋದು ನೀವು ಎಲ್ಲದಕ್ಕೂ ಸೂಪರ್ ಟೇಸ್ಟ್ ಇದೆ ಅಂತ ಹೇಳ್ತಾನೆ ಅಂತ. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆಮೇಲೆ ಬೇಕಂದ್ರೆ ಕಮೆಂಟಲ್ಲೇ ಹೋಗಿರಿ, ಹೇಳ್ತೀನಿ. ಚಿಕ್ಕತ್ತಾಗಿ ಅಲ್ವಾಡ ಏನು ಗೊತ್ತಾ, ಯಾವ್ದಾದ್ರು ವಿಡಿಯೋ ಎದ್ಬಿಟ್ರೆ ಸಿಕ್ಕಾಪಟ್ಟೆ ಕಾನ್ಶಿಯಸ್ಸು. ಅದು ಏನು ತುಂಬಾ ಇದಾಗಿ ಮಾಡೋದು, ಈ ತರ ತಿನ್ನೋದೇ ಇಲ್ಲ ಅವರು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಇಷ್ಟಪಡ್ತೀನಿ. ಅಲ್ಲ, ನಾವೇ ಆಕ್ಚುಲಿ ಫಸ್ಟ್ ಟೈಮ್ ಮಾಡಿರೋದು ಇದು ನುಚ್ಚಲ್ಲಿ ಅಲ್ವಾ? ನುಚ್ಚಲ್ಲಿ. ಗೈಸ್, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್. ಬಾಯ್ ಬಾಯ್.